everyone, welcome back to my channel Cook Delicious. Hope ಎಲ್ರಿಗೂ ಲಾಸ್ಟ್ ರೆಸಿಪಿ ಇಷ್ಟ ಆಗಿದೆ ಅನ್ಕೊಂತೀನಿ. ಇವತ್ತು ನಾನು ಈಸಿಯೆಸ್ಟ್ ವೇಯಲ್ಲಿ ಚಿಲ್ಲಿ ಗಾರ್ಲಿಕ್ ಪ್ರಾನ್ಸ್ ಹೇಗೆ ಮಾಡೋದಂತ ತೋರಿಸ್ತೀನಿ. ಫಸ್ಟ್ ನಾನಿಲ್ಲಿ 1 kg ಪ್ರಾನ್ಸ್ ತೊಗೊಂಡಿದ್ದೀನಿ. ಸೊ ಆಫ್ಟರ್ ಆಲ್ ಕ್ಲೀನಿಂಗ್ ಪ್ರಾನ್ಸ್ ಬಂದು 1/2 kg ಕನ್ಸಿಡರ್ ಆಗಿದೆ. ನಾನು ಪ್ರಾಪರಾಗಿ ಪ್ರಾನ್ಸ್ ವಾಶ್ ಮಾಡ್ಕೊಂಡ್ಮೇಲೆ ಪ್ಯಾನ್ ಮೇಲೆ 2 ಟೇಬಲ್ ಸ್ಪೂನ್ ಆಫ್ ಆಯಿಲ್, ಗಾರ್ಲಿಕ್ ಮತ್ತು ಚಿಲ್ಲೀಸ್ ಆ್ಯಡ್ ಮಾಡ್ಕೊತೀನಿ. ಕಂಪ್ಲೀಟ್ ಇಂಗ್ರೀಡಿಯೆಂಟ್ಸ್ ನಾನು ಸ್ಟಾರ್ಟಿಂಗ್ ವಿಡಿಯೋಲಿ ಹಾಕಿದ್ದೀನಿ, ಸೊ ಪ್ಲೀಸ್ ಡು ಚೆಕ್ ಆನ್ ಇಟ್. ಗಾರ್ಲಿಕ್ ಮತ್ತು ಚಿಲ್ಲಿ ಎರಡೂ ಗೋಲ್ಡನ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ 1 ಟೀ ಸ್ಪೂನ್ ಆಫ್ ಚಿಲ್ಲಿ ಸಾಸ್, 1 ಟೀ ಸ್ಪೂನ್ ಆಫ್ ವಿನೆಗರ್. ತುಂಬ ಫ್ರೈ ಮಾಡಬೇಡಿ, ಕ್ವಿಕ್ಕಾಗಿ ಪ್ರಾನ್ಸ್ ಆ್ಯಡ್ ಮಾಡಿ. ಪ್ರಾನ್ಸ್ ಆ್ಯಡ್ ಮಾಡಿದ್ಮೇಲೆ ಅದು ನೀರು ಬಿಡೋವರೆಗೂ ವೆಯ್ಟ್ ಮಾಡಿ. ಸೊ ನೀರು ಬಿಟ್ಟು ಅದು ಹಾಫ್ ವಾಟರ್ ರೆಡ್ಯೂಸ್ ಆಗೋವರೆಗೆ ವೆಯ್ಟ್ ಮಾಡಿಬಿಟ್ಟು 1 ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ. ಗಿವ್ ಇಟ್ ಅ ಗುಡ್ ಮಿಕ್ಸ್. ಸೊ ನೆಕ್ಸ್ಟ್ ಸಾಲ್ಟ್ ಟು ಟೇಸ್ಟ್. Then 1 tablespoon of pepper powder, 1/2 tablespoon of garam masala. ನೆಕ್ಸ್ಟ್ ಈಗ ಬೌಲಲ್ಲಿ 1 ಟೀ ಸ್ಪೂನ್ ಆಫ್ ಕಾರ್ನ್ಫ್ಲವರ್ ಮತ್ತು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಪ್ರಾನ್ಸಿಗೆ ಹಾಕಿ. ಸೊ ನಮಗೆ ಸ್ವಲ್ಪ ಗ್ರೇವಿ ಸಿಗಲಿ ಅಂತ ಹೇಳಿ ಈಗ ಮಾಡ್ತಿರೋದು. ಇನ್ ಕೇಸ್ ನಿಮಗೆ ಬರೀ ಡ್ರೈ ಆಗಿ ಬೇಕು ಅಂದರೆ ಹಾಗೂ ಚೆನ್ನಾಗಿರುತ್ತೆ, ಇಲ್ಲ ಸ್ವಲ್ಪ ಗ್ರೇವಿ ಬೇಕು ಅಂದರೆ ಈ ಥರ ನೀವು ನೀರು ಆ್ಯಡ್ ಮಾಡಿಕೊಂಡು ಕಾರ್ನ್ಫ್ಲವರ್ ಮಿಕ್ಸ್ ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಗ್ರೇವಿ ಸಿಗುತ್ತೆ ನಿಮಗೆ. ಸೊ ಈಗ ಅದು ರೆಡಿ ಇದೆ. ಲೇಟರ್ ಆನ್ ನಾನು ಗಾರ್ನಿಷಿಂಗಿಗೆ ಗಾರ್ಲಿಕ್ ಲೀವ್ಸ್ ಯೂಸ್ ಮಾಡಿದ್ದೀನಿ. ಇನ್ ಕೇಸ್ ನಿಮಗೆ ಅದು ಸಿಗಲಿಲ್ಲ ಅಂತಂದರೆ ಸ್ಪ್ರಿಂಗ್ ಆನಿಯನ್ಸ್ ಇಲ್ಲ ಅಂತಂದರೆ ಕೊರಿಯಾಂಡರಲ್ಲಿ ಕೂಡ ಮಾಡ್ಕೋಬೋದು. ಸೊ ಎಸ್, ಇಟ್ಸ್ ರೆಡಿ ನಾವ್. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ. ನಾನು ಕ್ವಿಕ್ ರೆಸಿಪೀಸ್ ಆದಷ್ಟು ತೋರಿಸ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಬೇರೆ ರೆಸಿಪೀಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಡೂ ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್.